ಲ್ಯಾಂಡ್ ಮತ್ತು ಬಣ್ಣಗಳ ಮ್ಯಾಜಿಕ್. ಒಂದು ಬಿಸಿಲಿನ ಬೆಳಿಗ್ಗೆ ಡಿನೋ ಲ್ಯಾಂಡ್ನಲ್ಲಿ ಕಿತ್ತಳೆ ಬಣ್ಣದ ಸುಂದರವಾದ ಡೈನೋಸಾರ್ ಡಿನೋ ಉತ್ಸಾಹದಿಂದ ಕಣ್ಣನ್ನು ಎಚ್ಚರಗೊಳಿಸಿತು. ಅವರ ದೊಡ್ಡ ಹಸಿರು ಕಣ್ಣುಗಳು ಆಕಾಶವನ್ನು ನೋಡುತ್ತಿದ್ದವು. ಇಂದು ಆಕಾಶವು ನನ್ನನ್ನು ಎಲ್ಲಿಗೆ ಕರೆದೊಯ್ಯುತ್ತದೆ ಎಂದು ನೋಡೋಣ. ಕೈಗಳನ್ನು ಚಾಚಿಕೊಂಡು ಮಳೆಬಿಲ್ಲನ್ನು ಹಿಂಬಾಲಿಸಲು ಬಯಸುತ್ತಾ ಟಿನೋ ಹೇಳಿದ. ಡಿನೋ ಹುಲ್ಲುಹಾಸಿನ ಮೇಲೆ ನಡೆಯುವಾಗ ತನ್ನ ಸ್ನೇಹಿತರನ್ನು ನೋಡಿದನು. ಅವನ ಸ್ನೇಹಿತರು ಟಿಲ್ಲಿ, ಗುಲಾಬಿ ಟ್ರೈಸೆರಾಟೋಪ್ಸ್, ಲಿಯೋ, ನೀಲಿ ಸ್ಟೆಗೋಸಾರಸ್ ಮತ್ತು ಮಿಮಿ, ನೇರಳೆ ಪಟೆರೋಡಾಕ್ಟೈಲ್. ನನ್ನೊಂದಿಗೆ ಬಾ, ಆಕಾಶವು ನಮ್ಮನ್ನು ಕರೆಯುತ್ತಿದೆ ಎಂದಳು ಡಿನೋ. ಅವನ ಸ್ನೇಹಿತರೆಲ್ಲರೂ ಸಂತೋಷವಾಗಿದ್ದರು. ಅವರೆಲ್ಲರೂ ಆತನ ಹೆಜ್ಜೆಗಳನ್ನು ಅನುಸರಿಸಿದರು. ಸಣ್ಣ ತೊರೆಗಳನ್ನು ದಾಟಿ ಮತ್ತು ಬಂಡೆಗಳನ್ನು ದಾಟಿ ಅವರು ಇಂದಿನ ಸಾಹಸಕ್ಕೆ ಸಂತೋಷದಿಂದ ಸಿದ್ಧರಾದರು. ಆಕಾಶದಲ್ಲಿ ಎಲ್ಲೋ ಎಂದು ದೆಹಲಿ ಹೇಳಿದೆ. ಅವರು ಮಾಂತ್ರಿಕ ಉದ್ಯಾನವನದ ಬಳಿ ಬಂದಾಗ ಹೂವುಗಳು ಅರ್ಧ ಬಣ್ಣದವು ಮತ್ತು ಅರ್ಧ ಬೂದು ಬಣ್ಣದ್ದಾಗಿದ್ದವು. ಏಕೆ ಹೂವುಗಳು ತಮ್ಮ ಬಣ್ಣವನ್ನು ಕಳೆದುಕೊಂಡಿವೆ ಎಂದು ಲೀ ಚಿಂತೆಗೀಡಾದರು. ಡಿನೋ ಹತ್ತಿರದ ಬಂಡೆಯ ಮೇಲೆ ಚಿನ್ನದ ಕೀಲಿಯನ್ನು ಕಂಡುಕೊಂಡನು. ಅವನು ಅದನ್ನು ತನ್ನ ಚಿಕ್ಕ ಕೈಗಳಿಂದ ತೆಗೆದುಕೊಂಡು, ಬಹುಶಃ ಈ ಮಾಂತ್ರಿಕ ಕೀಲಿಯು ನಿಮಗೆ ಹೂವುಗಳನ್ನು ಜೋಡಿಸುವ ರಹಸ್ಯವನ್ನು ನೀಡುತ್ತದೆ ಎಂದರು. ಅವನ ಸ್ನೇಹಿತರೆಲ್ಲರೂ ಅವನನ್ನು ಹಿಂಬಾಲಿಸಿದರು. ಅವರು ಪ್ರಕಾಶಮಾನವಾದ ಜಲಪಾತವನ್ನು ಹಾದು ಹೋಗುವಾಗ ಅವರು ಹಳೆಯ ಬುದ್ಧಿವಂತ ಆಮೆಯನ್ನು ನೋಡಿದರು. ನೀವು 4 ಬಣ್ಣದ ಸ್ಫಟಿಕಗಳನ್ನು ಪಡೆಯಬೇಕು. ಅವರೇ ಹೂವುಗಳನ್ನು ಮತ್ತೆ ವರ್ಣರಂಜಿತವಾಗಿಸುತ್ತಾರೆ ಎಂದು ಅದು ಹೇಳಿದೆ. ಅವರು 4 ದಿಕ್ಕುಗಳಲ್ಲಿ ವಿಭಜನೆಗೊಂಡು ವಿವಿಧ ಸ್ಥಳಗಳಿಗೆ ಹೋದರು. ಡಿನೋ ಎಮರಾಲ್ಡ್ ಅರಣ್ಯಕ್ಕೆ, ಲಿಯೋ ಗೋಲ್ಡನ್ ಗುಹೆಗೆ, ಮಿಮಿ ನೀಲಮಣಿ ಪರ್ವತಗಳಿಗೆ ಮತ್ತು ದಿಲ್ಲಿಯು ರೂಬಿ ನದಿಗೆ ಓಡಿತು. ಡಿನೋ ಕಾಡಿನಲ್ಲಿ ಅವರು ಎತ್ತರದ ಹಸಿರು ಮರಗಳಲ್ಲಿ ಮೊದಲ ಹಸಿರು ಸ್ಫಟಿಕವನ್ನು ಕಂಡರು. ಇಲ್ಲಿ ನೋಡಿ, ನಾನು ಹಸಿರು ಕಂಡುಕೊಂಡೆ ಎಂದಳು ಡಿನೋ. ಏತನ್ಮಧ್ಯೆ ಲಿಯೋ ಚಿನ್ನದ ಗುಹೆಗಳೊಳಗೆ ತನ್ನ ಹುಡುಕಾಟವನ್ನು ಮುಂದುವರೆಸಿದನು. ಆತ ಒಂದು ಹಳದಿ ಬೆಳಕನ್ನು ಕಂಡನು. ನನಗೆ ಸಿಕ್ಕಿತು ಎಂದು ಲೀ ಸಂತೋಷದಿಂದ ಹೇಳಿದರು. ಮಿಮಿ ಹಿಮನದಿಗಳ ಮೇಲೆ ಹಾರಿ ನೀಲಿ ಸ್ಫಟಿಕವನ್ನು ಕಂಡಳು. ನನಗೆ ಸಿಕ್ಕಿತು ಎಂದು ಸಂತೋಷದಿಂದ ನಕ್ಕಳು. ದೆಹಲಿ ನದಿಯ ದಡದಲ್ಲಿ ಆತ ಕೆಂಪು ಬಣ್ಣದ ಸ್ಫಟಿಕವನ್ನು ಕಂಡುಕೊಂಡನು ಮತ್ತು ಅಂತಿಮವಾಗಿ ಅದು ಸಂಭವಿಸಿದ ಎಂದು ಸಂತೋಷಪಟ್ಟರು. ಎಲ್ಲರೂ ಮಾಂತ್ರಿಕ ಹೂವಿನ ಕ್ಷೇತ್ರಕ್ಕೆ ಮರಳಿದರು ಮತ್ತು ಅವರು 4 ಬಣ್ಣದ ಹರಳುಗಳನ್ನು ಹೊಂದಿದ್ದರು. ಅವರು ಅವುಗಳನ್ನು ನೆಲದ ಮೇಲೆ ಇರಿಸಿದಾಗ ಒಂದು ಸುಂದರವಾದ ಬೆಳಕು ಅವರನ್ನು ಸುತ್ತುವರೆದಿತ್ತು. ಬಣ್ಣದ ಹರಳುಗಳು ಗಾಳಿಯಲ್ಲಿ ತೇಲಿದಾಗ ಅವು ಮಳೆಬಿಲ್ಲಿನಂತಹ ವೃತ್ತವನ್ನು ರೂಪಿಸುತ್ತವೆ. ಮಳೆಬಿಲ್ಲಿನ ವೃತ್ತವು ಹರಡುತ್ತಿದ್ದಂತೆ ಎಲ್ಲ ಹೂವುಗಳು ಮತ್ತೆ ವರ್ಣರಂಜಿತವಾದವು. ಇದು ತುಂಬಾ ಸುಂದರವಾಗಿ ಕಾಣುತ್ತಿತ್ತು. ಹೂವುಗಳು ತಮ್ಮ ನೈಸರ್ಗಿಕ ಬಣ್ಣಗಳನ್ನು ಮರಳಿ ಪಡೆದಿವೆ ಎಂದಳು ಮೀಮಾ. ಡಿನೋ ಲ್ಯಾಂಡ್ನಾದ್ಯಂತ ಮಳೆಬಿಲ್ಲು ಪ್ರಕಾಶಮಾನವಾಗಿ ಹರಡಿತು. ಡಿನೋ, ಟಿಲ್ಲಿ, ಲಿಯೋ ಮತ್ತು ಮಿಮಿ ಸಂತೋಷದಿಂದ ವರ್ಣರಂಜಿತ ಭೂಮಿಯಲ್ಲಿ ನೃತ್ಯ ಮಾಡುತ್ತಿದ್ದರು ಮತ್ತು ಆಡುತ್ತಿದ್ದರು. ನಾವು ಮಾಡಿದ್ದೇವೆ ಎಂದಳು ಡಿನೋ. ಸೂರ್ಯನು ಸಾಧಾರಣವಾಗಿ ಮುಳುಗುತ್ತಿದ್ದಂತೆ ಸ್ನೇಹಿತರು ಮಳೆಬಿಲ್ಲಿನ ಕೆಳಗೆ ಕುಳಿತು ಒಟ್ಟಿಗೆ ಪ್ರಯತ್ನಿಸಿ ಮತ್ತು ಸಾಧನೆಯನ್ನು ಸಾಧಿಸಿದ್ದಕ್ಕಾಗಿ ಹೆಮ್ಮೆಪಡುತ್ತಾರೆ. ಮಳೆಬಿಲ್ಲಿನ ಮಾಂತ್ರಿಕತೆಯು ಒಬ್ಬರಿಗೊಬ್ಬರು ಸಹಾಯ ಮಾಡುವ ಶಕ್ತಿಯಾಗಿದೆ ಎಂದು ಟಿಲ್ಲಿ ಹೇಳಿದರು. ಪ್ರತಿಯೊಂದು ಬಣ್ಣದ ಸ್ಫಟಿಕವು ತನ್ನದೇ ಆದ ಶಕ್ತಿಯನ್ನು ಹೊಂದಿದೆ ಎಂದು ಲಿಯೋ ಹೇಳಿದರು. ನಕ್ಷತ್ರಗಳು ಮಿನುಗಲು ಪ್ರಾರಂಭಿಸಿದಾಗ 4 ಸ್ನೇಹಿತರು ಪರಸ್ಪರ ಪ್ರೀತಿಯನ್ನು ತೋರಿಸುವ ಮೂಲಕ ಜಗತ್ತನ್ನು ಬಣ್ಣಿಸುವ ಮಾಂತ್ರಿಕತೆಯನ್ನು ತರಬಹುದು ಎಂದು ಯಾವಾಗಲೂ ಭಾವಿಸುತ್ತಿದ್ದರು. ನಾವು ಇನ್ನೂ ಅನೇಕ ಸಾಹಸಗಳಿಗೆ ಸಿದ್ಧರಾಗಿರಬೇಕು ಎಂದಳು ಡಿನೋ.